ನೈಋತ್ಯ ರೈಲ್ವೆಯ ಪ್ರಧಾನ ಕಾರ್ಯಾಲಯವಿರುವ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಹಿಂದೆ ಗದಗ ರಸ್ತೆಯಲ್ಲಿರುವಂಥ ಈ ರೈಲ್ವೆ ಮ್ಯೂಸಿಯಮನ್ನು 2020 ಆಗಸ್ಟ್ನಲ್ಲಷ್ಟೇ ಉದ್ಘಾಟನೆ ಮಾಡಲಾಯಿತು. ಮೈಸೂರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿರುವಂಥ ಎರಡನೇ ರೈಲ್ವೆ ಸಂಗ್ರಹಾಲಯ ಇದು. 50 ರೂಪಾಯಿ ಪ್ರವೇಶ ಶುಲ್ಕ ಇರುತ್ತೆ. ಇಲ್ಲಿನ ಘಟಪ್ರಭಾ ಮತ್ತು ಮಲಪ್ರಭಾ ಗ್ಯಾಲರಿಗಳ ಒಳಗಡೆ ಹೋದರೆ ಹೀಗೆ ಚಿತ್ತಾಕರ್ಷಕವಾದಂಥ ರೈಲ್ವೆಗೆ ಸಂಬಂಧಪಟ್ಟಂಥ ಚಿತ್ರಗಳು, ಆ ಹಳೆ ಲೋಗೋಗಳು, ಹಾಗೆ ಸ್ಟೇಷನ್ ಮಾಸ್ಟರ್ ರೂಮ್ನ ಒಂದು ಮಾಡೆಲ್ಲು, ಹಾಗೆ 170ಕ್ಕೂ ಹೆಚ್ಚು ವರ್ಷಗಳಷ್ಟು ಇತಿಹಾಸವಿರುವ ರೈಲ್ವೆಯ ಇಲಾಖೆಯಲ್ಲಿ ಬಹಳ ಹಳೆ ಕಾಲದಿಂದ ಬಳಸ್ಕೊಂಡು ಬಂದಿರುವಂಥ ಸ್ವಿಚ್ಗಳಿರ್ಬೋದು, ಆ ಟಿಕೆಟ್ ಪಂಚಿಂಗ್ ಮಷಿನ್ಗಳಿರ್ಬೋದು, ಆ ಸಿಗ್ನಲ್ಗಳು, ಆ ಲ್ಯಾಂಪ್ಗಳು, ರೈಲುಗಳನ್ನು ಕಂಬಿ ಬದಲಿಸೋದಕ್ಕೆ ಬಳಸುವಂಥ ಹ್ಯಾಂಡ್ ಪಾಯಿಂಟ್ಗಳು, ಲೇಬರ್ಗಳು, ಹಳೆ ಕಾಲದ ಗಡಿಯಾರಗಳು, ಹಾಗೆ ಇಲ್ಲೊಂದು ರೈಲಿನ ಬೋಗಿಯನ್ನು ಥಿಯೇಟರ್ ಕೋಚನ್ನಾಗಿ ಪರಿವರ್ತಿಸಿದ್ದಾರೆ. ನಮ್ಮ ದೇಶದ ರೈಲ್ವೆ ಜಾಲ ಸಕ್ರಿಯವಾಗಿರೋದಕ್ಕೆ ಗ್ರೌಂಡ್ ಲೆವೆಲಲ್ಲಿ ನೌಕರರು ಎಷ್ಟು ಶ್ರಮ ಹಾಕ್ತಾರೆ ಅನ್ನೋದನ್ನು ಆ ತೆರೆಯ ಮೇಲೆ ನೋಡ್ಬೋದು. ಇಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಏನಪ್ಪ ಅಂದರೆ ಅದನ್ನೆಲ್ಲ ಅವರು ಕನ್ನಡದಲ್ಲಿ ಹೇಳಬೇಕಿತ್ತು, ಬದಲಾಗಿ ಹಿಂದಿನಲ್ಲಿ ಹೇಳ್ತಾರೆ.